ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಟೆಕ್ ಹೊಲಿಗೆ ತರಬೇತಿಗೆ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಅಳತೆ ಬ್ಲೌಸ್ನ ಇಟ್ಟು ಅಳತೆ ತೆಗೆದುಕೊಂಡು ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೆ. ಜೊತೆಲಿ ಪಫ್ ಸ್ಲೀವ್ಸ್ನು ಕೂಡ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ನೀವಿನ್ನು ಈ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಬೋದು. ಹಾಗೆ ಈ ವಿಡಿಯೋದಲ್ಲಿ ಫುಲ್ ಬ್ಲೌಸ್ ಸ್ಟಿಚಿಂಗ್ ಬರುತ್ತೆ. ಜೊತೆಲಿ ಪಫ್ ಸ್ಲೀವ್ಸ್ನು ಕೂಡ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಜೊತೆಲಿ ಫ್ರೆಂಡ್ಸ್, ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ಕೊಂಡಿದ್ದೀರಾ ಸ್ಟ್ರೈಟ್ ಲೈನು ಸರಿ ಬರಲ್ಲ, ಅಂದರೆ ನೇರವಾಗಿ ಬರಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೂ ಕೂಡ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳು ಕೊಟ್ಟಿದ್ದೀನಿ. ಯಾವುದೇ ಒಂದು ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ಟ್ರೈಟ್ ಲೈನು ಅಂದರೆ ಫೈನಲ್ ಸ್ಟಿಚಿಂಗ್ ಕೊಡಬೇಕಾದ್ರೆ ಸ್ಟ್ರೈಟ್ ಲೈನ್ ಬರಲ್ಲ ಅಂತಂದರೆ ಅದಕ್ಕೆ ಸ್ಟಿಚಿಂಗ್ಗೆ ಕಾರಣ ಆಗಿರಲ್ಲ, ಕಟ್ಟಿಂಗು ಕೂಡ ಕಾರಣ ಆಗಿರುತ್ತೆ. ಅದು ಯಾವುದು ಏನು ಅಂತ ಅಂದ್ಬಿಟ್ಟು ನೀವು ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ, ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇನ್ನು ಕೆಲವೊಂದು ಟಿಪ್ಸ್ನ ಬ್ಲೌಸ್ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ನೀವಿನ್ನು ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ, ಯಾಕೆಂದರೆ ಯಾವುದೇ ಒಂದು ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ, ಆಗ ವಿಡಿಯೋನ ನೀವು ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫುಲ್ ಬ್ಲೌಸ್ನ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ಅಳತೆ ಬ್ಲೌಸ್ನ ನೋಡಬೇಕು ಯಾವ ರೀತಿ ಅವರು ಸ್ಟಿಚಿಂಗ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ, ಕೆಳಗಡೆ ಸೈಡು ಇಲ್ಲಿ ನೆಕ್ಕಲ್ಲಿ ಹೆಮ್ಮಿಂಗ್ ಮಾಡಿದ್ದಾರೆ ಮತ್ತು ಕೆಳಗಡೆ ಸೈಡು ಪಟ್ಟಿ ಕೊಟ್ಟಿದ್ದಾರೆ. ಇದನ್ನು ಗಮನದಲ್ಲಿಟ್ಟು ನಾವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಫಸ್ಟು ನಾನಿಲ್ಲಿ ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ಡೀಪ್ ತೊಗೋತಾ ಇದ್ದೀನಿ. ಅಳತೆ ಬ್ಲೌಸಲ್ಲೂ ಸ್ವಲ್ಪ ಡೀಪ್ ಇದೆ, ಅದಕ್ಕೋಸ್ಕರ ಅಂದರೆ ಒಂದು ಸ್ವಲ್ಪ ಬ್ರಾಡ್ ಇದೆ ಬ್ಲೌಸು, ಅದಕ್ಕೋಸ್ಕರ. ಹಾಗೆ ಫಸ್ಟ್ ಇಲ್ಲಿ ಫ್ರಂಟ್ ಪಾರ್ಟ್ನ ನಾನು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಬ್ಯಾಕ್ ಓಪನ್ ಬ್ಲೌಸ್ ಆಗಿದೆ ಇದು, ಅದಕ್ಕೆ ಫ್ರಂಟ್ ಪಾರ್ಟ್ನ ಫಸ್ಟ್ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಫುಲ್ ಬ್ಲೌಸ್ನ ನೋಡಿ, ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಅಂದರೆ ಬ್ಲೌಸ್ ಪೀಸು ಎರಡೂ ಕೂಡ ಫಸ್ಟು ಜಾಯಿಂಟ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತೆ ನೋಡಿ, ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಕಂಪ್ಲೀಟ್ ಆಗಿದೆ. ಇವಾಗ ಈ ರೀತಿ ಇಟ್ಟು ನಾನಿಲ್ಲಿ ನೆಕ್ಕಿಗೆ ಪಟ್ಟಿ ಕೊಡ್ತಾ ಇದ್ದೀನಿ. ಪಟ್ಟಿ ಅಂದರೆ ಇದು ಸ್ಟ್ರೈಟ್ ಪಟ್ಟಿನೇ ಆಗಿದೆ, ಯಾವುದೇ ರೀತಿ ಕ್ರಾಸ್ ಪಟ್ಟಿ ಇಲ್ಲ. ಈ ರೀತಿ 1 ಇಂಚಲ್ಲಿ ನಾನು ಪೀಸಸ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಬಿಡ್ತು ಇಲ್ಲಿ 1 ಇಂಚಿದೆ, ಉದ್ದವಾಗಿ ಪೀಸಸ್ನ ಕಟ್ಟಿಂಗ್ ಮಾಡ್ಕೋಬೇಕು 1 ಇಂಚಲ್ಲಿ. ಅದನ್ನು ಒಂದು ಸೈಡು ಫೋಲ್ಡಿಂಗ್ ಮಾಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಸೈಡು ಒಂದು ಸೈಡು ಇಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಒಳಗಡೆ ಸೈಡು ಫೋಲ್ಡಿಂಗ್ ಮಾಡಿಬಿಟ್ಟು ನಂತರ ಇಲ್ಲಿ ನೆಕ್ಕಿಗೆ ಇಲ್ಲಿ ಪಟ್ಟಿ ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ತುಂಬ ವೀಡಿಯೋದಲ್ಲಿ ನಾನು ಸ್ಟ್ರೈಟ್ ಪಟ್ಟಿ ಕಟ್ಟಿಂಗ್ ಮಾಡ್ಕೊಂಡಾಗ ಈ ರೀತಿ ಚಿಕ್ಕದಾಗಿ ಫ್ರಿಲ್ ಕೊಡ್ದೇ ನೀವು ಸ್ಟಿಚಿಂಗ್ ಮಾಡಿದ್ರೆ ಖಂಡಿತ ಸರಿ ಬರಲ್ಲ. ಆದಷ್ಟು ಈ ರೀತಿ ಸಣ್ಣದಾಗಿ ಫ್ರಿಲ್ ಕೊಟ್ಟೆ ನೀವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ನೀವೇನಾದರೂ ವಿಡಿಯೋನ ಫುಲ್ ನೋಡಲಿಲ್ಲ ಅಂದರೆ ನಿಮಗೆ ಗೊತ್ತಾಗಲ್ಲ ಯಾವ ರೀತಿ ಅಂತ ಅಂದ್ಬಿಟ್ಟು. ಸ್ಟ್ರೈಟ್ ಪಟ್ಟಿ ತೊಗೊಂಡು ಡೈರೆಕ್ಟಾಗಿ ನೀವು ಕೊಟ್ಟರೆ ಸರಿ ಬರಲ್ಲ. ಈ ರೀತಿ ಫ್ರಿಲ್ ಕೊಟ್ಟು ಸಣ್ಣದಾಗಿ ಕೊಡಿ, ಮತ್ತು ಈ ಚಿಕ್ಕದಾಗಿ ಈ ರೀತಿ ಕಟ್ಕೊಟ್ಬಿಟ್ಟು ಈ ರೀತಿ ಒಳಗಡೆ ಸೈಡು ಫೋಲ್ಡ್ ಮಾಡಿಬಿಟ್ಟು ಮತ್ತೊಂದು ಹೊಲಿಗೆನ ಈ ರೀತಿ ಪೀಸ್ ಮೇಲೆ ಹಾಕಬೇಕಾಗುತ್ತೆ. ನಂತರ ಒಳಗಡೆ ಸೈಡ್ ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಇಲ್ಲಿ ಡೈರೆಕ್ಟಾಗಿ ನಾನು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ, ಏಕೆಂದರೆ ಇಲ್ಲಿ ಮೇಲ್ಗಡೆ ಸೈಡು ನಾನು ಲೇಸ್ ಆ್ಯಡ್ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿರೋದು, ಅದಕ್ಕೋಸ್ಕರ. ಹೀಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಟಕ್ಸ್ಗೆ ಇಲ್ಲಿ ಮಾರ್ಕಿಂಗ್ ಮಾಡಿದ್ದೀವಿ ನೋಡಿ, ಎರಡು ಕಡೆ ಸೈಡು ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಟಕ್ಸ್ನ. ಸೇಮ್ ಇದೇ ರೀತಿ ನಾವು ಮಾರ್ಕಿಂಗ್ ಮಾಡಿದ್ದೀವಲ್ಲ ಅದರ ಮೇಲ್ಗಡೆನೇ ಹೀಗೆ ಟಕ್ಸ್ ಈ ರೀತಿ ಕೊಡಬೇಕಾಗುತ್ತೆ. ಪ್ರತಿಯೊಂದು ಕಡೆಯೂ ಕೂಡ ಡಬಲ್ ಟಕ್ಸ್ ಕೊಡಿ. ನಾನು ವೀಡಿಯೋದಲ್ಲಿ ಸಿಂಗಲ್ ಟಕ್ಸ್ ಕೊಟ್ಟಿರ್ತೀನಿ ಕೆಲವೊಂದು ಸರಿ, ಏಕೆಂದರೆ ವೀಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆ ರೀತಿ ಕೊಟ್ಟಿರ್ತೀನಿ. ಆದಷ್ಟು ನೀವು ಟಕ್ಸ್ ಆಗಿರ್ಬೋದು ಅಥವಾ ಬ್ಲೌಸ್ ಆಗಿರ್ಬೋದು, ಯಾವುದೇ ಒಂದು ಪಾರ್ಟ್ಗೂ ಕೂಡ ಸ್ಲೀವ್ ಅಟ್ಯಾಚ್ ಆಗಿರ್ಬೋದು, ಯಾವುದೇ ಆಗಿರಲಿ ಡಬಲ್ ಸ್ಟಿಚಿಂಗ್ ಕೊಡಬೇಕಾಗುತ್ತೆ. ನೋಡಿ, ಇಲ್ಲಿ ಈ ರೀತಿ ಟಕ್ಸು ಇಲ್ಲಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ನೋಡಿ, ಫ್ರಂಟ್ ಪಾರ್ಟು ಕಂಪ್ಲೀಟ್ ಆಗಿದೆ.
ಇಲ್ಲಿ ನಾನು ಪಟ್ಟಿ ಕೊಟ್ಟಿಲ್ಲ, ಇದು ಲಾಸ್ಟಲ್ಲಿ ಕೊಡ್ತೀನಿ. ಫ್ರಂಟು ಮತ್ತು ಬ್ಯಾಕು ಎರಡಕ್ಕೂ ಕೂಡ ಒಟ್ಟಿಗೆ. ಇಲ್ಲಿ ಬ್ಯಾಕ್ ಪಾರ್ಟ್ ಇವಾಗ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ನೆಕ್ಗೆ ನಾನು ಇಲ್ಲಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ನೆಕ್ನಲ್ಲಿ ರೌಂಡ್ ನೆಕ್ ಕೊಟ್ಟಿದ್ದೀನಿ, ಬೇಕಂದರೆ ಬೇರೆ ಯಾವುದಾದ್ರೂ ಸರಿ ಸ್ಕ್ವೇರ್ ಆಗಿರ್ಬೋದು ಡಿಸೈನಾಗಿ ನೀವು ಕಟ್ಟಿಂಗ್ ಮಾಡ್ಕೋಬೋದು. ಇಲ್ಲಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಅಂದ್ಬಿಟ್ಟು ಓನ್ಲಿ ಪಾವಿಂಚಿಂದ ಪಾವಿಂಚನ್ನ ಶೋಲ್ಡರಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೆಕ್ಗೆ ನಿಮ್ಮ ಒಂದು ಅಳತೆ ಬ್ಲೌಸ್ ತಕ್ಕಂತೆ ನೀವು ನೆಕ್ಗೆ ಆಕಾರ ಕೊಡ್ಬೋದು. ಇದನ್ನು ಕೂಡ ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಪೀಸು ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿ ಅಟ್ಯಾಚ್ ಮಾಡ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತೆ ನೋಡಿ ಸೈಡಲ್ಲಿ, ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ ಕಂಪ್ಲೀಟ್ ಆಗಿದೆ. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಇಲ್ಲಿ ನಾವು ಪ್ರೆಸ್ ಮಾಡಿದ್ರೆ ಇಲ್ಲಿ ಗೆರೆ ಬರುತ್ತೆ ನೋಡಿ, ಈ ರೀತಿ ಪ್ರೆಸ್ ಮಾಡಬೇಕು ಸೆಂಟರಲ್ಲಿ ಚೆನ್ನಾಗಿ. ನೋಡಿ ಇಲ್ಲಿ ಲೈನ್ ಬರುತ್ತೆ ನೋಡಿ, ಈ ಲೈನ್ಗೆ ಇಲ್ಲಿ ನಾವು ಮಾರ್ಕಿಂಗ್ ಪೀಸಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ಹೀಗೆ ಸೆಂಟರ್ನ ಈ ರೀತಿ ತೊಗೊಂಡು ಕರೆಕ್ಟಾಗಿ ನೋಡ್ಕೋಬೇಕು. ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಕರೆಕ್ಟಾಗಿ ಅಳತೆ ನೋಡ್ಕೋಬೇಕು. ನಾನಿಲ್ಲಿ ಚಿಕ್ಕದಾಗಿ ನಾನು ಶೇಪ್ ಕೊಡ್ತಾಯಿದ್ದೀನಿ, ನೀವು ಬೇಕು ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಕಸ್ಟಮರ್ ಬ್ಲೌಸ್ ಆಗಿದೆ, ಅದಕ್ಕೋಸ್ಕರ ಈ ರೀತಿ ಶೇಪ್ ಕೊಡ್ತಾಯಿದ್ದೀನಿ. ಸೊ ಅವ್ರು ಹೇಳಿರೋ ತಕ್ಕನಾಗಿ ನಾನು ಹೊಲಿಬೇಕಾಗುತ್ತೆ, ಅದಕ್ಕೋಸ್ಕರ. ಇಲ್ಲಿ ನಾನು ಡೀಪ್ ಕೂಡ ಸ್ವಲ್ಪ ಡೀಪ್ ಕೊಟ್ಟಿದ್ದೀನಿ, ನಾನು ಅಳತೆ ಬ್ಲೌಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ. ನೋಡಿ ಈಗ ಇದು ಬ್ಯಾಕ್ ಸೈಡಲ್ಲಿ ಮಾತ್ರ ನಾನು ಡೀಪ್ ಕೊಟ್ಟಿರೋದು, ಫ್ರಂಟಲ್ಲಿ ಕೊಟ್ಟಿಲ್ಲ. ಫ್ರಂಟಲ್ಲಿ ಸ್ವಲ್ಪ ಮಾತ್ರ ಕೊಟ್ಟಿದ್ದೀನಿ, ಬ್ರಾಡ್ನೆಸ್ ಮಾತ್ರ ಕೊಟ್ಟಿದ್ದೀನಿ ಅಷ್ಟೇ. ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು, ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ನಾನು ಇಲ್ಲಿ ಯಾವುದೇ ರೀತಿ ಕೆಳಗಡೆ ಸೈಡ್ ಆಗಿರ್ಬೋದು ನೆಕ್ಗಾಗಿರ್ಬೋದು ಪಟ್ಟಿ ಕೊಟ್ಟಿಲ್ಲ ನಾನಿಲ್ಲಿ ನೋಡಿ ಇದೆಷ್ಟಿದೆ ಅಷ್ಟಕ್ಕೆ ಮಾತ್ರ 1.2 ಇಂಚಲ್ಲಿ ನಾವಿಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಡೈರೆಕ್ಟಾಗಿ ಮೇಲ್ಗಡೆ ಸೈಡ್ ಆಗಿರ್ಬೋದು ಕೆಳಗಡೆ ಸೈಡ್ ಆಗಿರ್ಬೋದು ಯಾವುದೇ ರೀತಿ ಫೋಲ್ಡಿಂಗ್ ಮಾಡ್ಕೋತಾ ಇಲ್ಲ. ಡೈರೆಕ್ಟಾಗಿ ನಾನಿಲ್ಲಿ ಸಿಂಗಲ್ ಪಟ್ಟಿ ಕೊಡ್ತಾ ಇದ್ದೀನಿ. ಏಕೆಂದರೆ ಮೇಲ್ಗಡೆ ನೆಕ್ಕಿಗೂ ಕೂಡ ನಾನು ಪಟ್ಟಿ ಕೊಟ್ಟಿಲ್ಲ ಮತ್ತು ಕೆಳಗಡೆ ಸೈಡು ಕೂಡ ಸೊಂಟದ ಪಟ್ಟಿನೂ ಕೂಡ ಕೊಟ್ಟಿಲ್ಲ, ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನಿಲ್ಲಿ ಸಿಂಗಲ್ ಪಟ್ಟಿ ಕೊಟ್ಟಿದ್ದೀನಿ ಈ ರೀತಿ. ಮತ್ತು ಡಬಲ್ ಪಟ್ಟಿ ಕೊಡಬೇಕಾದ್ರೆ ನಾವು ಒಂದು ಸ್ವಲ್ಪ ಬ್ಲೌಸ್ ಪೀಸ್ ಉಂಟಲ್ಲ ಆ ತುಂಡು ತೊಗೋಬೇಕಾಗುತ್ತೆ. ಇಲ್ಲ ಅಂತಂದರೆ ಚೆನ್ನಾಗಿ ಕಾಣಿಸಲ್ಲ. ಡೈರೆಕ್ಟಾಗಿ ನೀವು ಏನಾದರೂ ಫ್ಯಾಬ್ರಿಕ್ ಏನಾದರೂ ಸಾಲ್ಟೇಜ್ ಇದ್ದರೆ ಕೆಲವೊಂದು ಸರಿ ಫ್ರಂಟ್ ಪಾರ್ಟಲ್ಲಿ ಲೈನಿಂಗ್ ಪೀಸಲ್ಲೇ ಕೊಡ್ತೀವಿ, ಆ ರೀತಿ ಕೊಡೋಕೆ ಹೋಗ್ಬೇಡಿ. ಬ್ಯಾಕ್ ಓಪನ್ ಬ್ಲೌಸ್ಗೆ ಈ ರೀತಿ ಮೇನ್ ಫ್ಯಾಬ್ರಿಕ್ನ ಈಗ ಒಂದು ಸ್ವಲ್ಪ ಬ್ಲೌಸ್ ಪೀಸ್ನು ಕೂಡ ತೊಗೊಂಡು ನಾವು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿನ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ ಒಳಗಡೆ ಸೈಡು ಫೋಲ್ಡಿಂಗ್ ಮಾಡ್ಕೋಬೇಕು. ಒಂದು ಫಿನಿಶಿಂಗ್ ಜೊತೆ ಫೋಲ್ಡಿಂಗ್ ಮಾಡಿಕೊಂಡು ಹೀಗೆ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲೂ ಕೂಡ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತೆ ನೋಡಿ ಕೆಳಗಡೆ ಮತ್ತು ಮೇಲ್ಗಡೆ, ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಮತ್ತು ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಎರಡೂ ಕೂಡ ಸಮನಾಗಿದೆಯಾ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ನಾವು ಹುಕ್ಕಾಯಿ ಪಟ್ಟಿನ ನೋಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಎಲ್ಲಾದರೂ ಸರಿ ಉದ್ದ ತುಂಡ ಇದ್ದರೆ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಬ್ಯಾಕ್ ಸೈಡಲ್ಲಿ ಹೀಗೆ ಟಕ್ಸ್ ಕೊಡಿ, ಈ ರೀತಿ ಟಕ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಂಪ್ಲೀಟ್ ಆಗಿದೆ. ಇವಾಗ ಯಾವುದಾದ್ರೂ ಒಂದು ಪಾರ್ಟ್ ಮಾತ್ರ ತೊಗೊಳ್ಳಿ. ಒಂದು ಪಾರ್ಟ್ ತೊಗೊಂಡು ಲೈನಿಂಗ್ ಪೀಸ್ ತೊಗೋಬೇಕಾಗುತ್ತೆ. ಉಳಿದಿರುವಂಥ ಲೈನಿಂಗ್ ಪೀಸ್ ಇರುತ್ತೆ ನೋಡಿ, ಅದನ್ನು ಈ ರೀತಿ ತೊಗೊಂಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ, ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದನ್ನು ಫೋಲ್ಡಿಂಗ್ ಮಾಡ್ಕೊಂಡು ಯಾವುದಾದ್ರೂ ಸರಿ ಒಂದು ಪೀಸ್ ಮಾತ್ರ ತೊಗೊಂಡು ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಇದು ನೆಕ್ ಪಟ್ಟಿಗೆ ನಾನು ಕೊಡ್ತಾ ಇರುವಂಥದ್ದು. ನೋಡಿ ಹೀಗೆ 1 ಇಂಚು ಮಾತ್ರ ವೇಡ್ತಲ್ಲಿ ನಾನು ತೊಗೊಂಡಿದ್ದೀನಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ 1.2 ಇಂಚ್ ತೊಗೊಳ್ಳಿ, ಇಲ್ಲ ಅಂತಂದರೆ 1 ಇಂಚ್ ಆಗುತ್ತೆ. ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಸ್ವಲ್ಪ ಅರ್ಧ ಇಂಚು ಜಾಸ್ತಿ ತೊಗೊಂಡು ಇಲ್ಲಿ ಆ್ಯರೋ ಮಾರ್ಕ್ ಹಾಕೋಬಿಡಿ, ಗೊತ್ತಾಗ್ಬಿಡುತ್ತೆ ಮೇಲ್ಗಡೆ ಸೈಡ್ ಯಾವ ರೀತಿ ಅಂತ ಅಂದ್ಬಿಟ್ಟು. ಇಲ್ಲಿ ಆ್ಯರೋ ಮಾರ್ಕ್ ಇರುತ್ತಲ್ಲ ಆ ಒಂದು ಹೆಲ್ಪಿಂದ ಹೀಗೆ ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೊತ ಹೋಗಬೇಕು. ಇಲ್ಲಿ ಕೂಡ ನಾನು ಯಾವುದೇ ರೀತಿ ಹೆಮ್ಮಿಂಗ್ ಮಾಡಲ್ಲ. ನಾನಿಲ್ಲಿ ಲೇಸ್ ಸೀರೆ ಕಲರ್ದು ನಾನು ಒಂದು ಸ್ವಲ್ಪ ಲೇಸ್ ಆ್ಯಡ್ ಮಾಡ್ತೀನಿ. ಸಿಂಪಲ್ ಬ್ಲೌಸ್ ಆಗಿದೆ, ಬ್ಯಾಕ್ ಓಪನ್ ಬ್ಲೌಸ್ ಇದು, ಯಾವುದೇ ರೀತಿ ಡಿಸೈನ್ ಇಲ್ಲ ಇದರಲ್ಲಿ. ಬಟ್ ಒಂದು ಸ್ವಲ್ಪ ಕ್ರಿಯೇಟಿವಿಟಿಗೆ ಒಂದು ಸ್ವಲ್ಪ ಲೇಸ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದನ್ನು ಕೂಡ ಡೈರೆಕ್ಟಾಗಿ ಲೇಸ್ ಆ್ಯಡ್ ಮಾಡೋದ್ರಿಂದ ಈ ಪಟ್ಟಿಗೆ ಯಾವುದೇ ರೀತಿ ನಾನು ಹೆಮ್ಮಿಂಗ್ ಕೊಡ್ತಿಲ್ಲ. ಡೈರೆಕ್ಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ.
ನೀವೇನಾದರೂ ಯಾವುದೇ ರೀತಿ ಲೇಸ್ ಆಗ್ತಿಲ್ಲ ಅಂತ ಅಂದರೆ ಇಲ್ಲಿ ಹೆಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ, ನೆನಪಿರಲಿ. ಡೈರೆಕ್ಟಾಗಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಕಾಣಿಸಲ್ಲ ನೋಡೋದಕ್ಕೆ. ಅಂದರೆ ಮಿಷಿನಲ್ಲಿ ಹೊಲಿಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಹೆಮ್ಮಿಂಗ್ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಸೇಮ್ ಇದೇ ರೀತಿ ಮತ್ತೊಂದು ಪೀಸ್ನು ಕೂಡ ಒಂದು ಪಾರ್ಟ್ನನ್ನು ತೋರಿಸಿದ್ದೀನಿ, ಇದೇ ರೀತಿ ಮತ್ತೊಂದು ಪಾರ್ಟ್ನು ಕೂಡ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಸೈಡು ನೆಕ್ ಪಟ್ಟಿ ಕಂಪ್ಲೀಟ್ ಆಗಿದೆ, ನೆಕ್ ಕೂಡ ಕಂಪ್ಲೀಟಾಗಿ ನಾವು ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಶೋಲ್ಡರಲ್ಲಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ರೀತಿ ಒಂದು ಪಟ್ಟಿ ಕೊಟ್ಟಿದ್ದೀವಲ್ವ, ಡೈರೆಕ್ಟಾಗಿ ನಾವಿಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಶೋಲ್ಡರ್ನ. ಇಲ್ಲೂ ಕೂಡ ಡಬಲ್ ಸ್ಟಿಚಿಂಗ್ ಕೊಡಬೇಕಾಗುತ್ತೆ. ಎಕ್ಸ್ಟ್ರಾ ಥ್ರೆಡ್ ಆಗಿರ್ಬೋದು, ಎಕ್ಸ್ಟ್ರಾ ಫ್ಯಾಬ್ರಿಕ್ ಆಗಿರ್ಬೋದು, ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಒಂದು ಫಿನಿಶಿಂಗ್ ಜೊತೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಶೋಲ್ಡರ್ ಹತ್ರ ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಕರೆಕ್ಟಾಗಿ 2 ಶೋಲ್ಡರ್ ಪಟ್ಟಿ ಕರೆಕ್ಟಾಗಿ ಇದೆಯಾ ಅಂತ ಅಂದ್ಬಿಟ್ಟು ಅಳತೆ ನೋಡ್ಕೋಬೇಕಾಗುತ್ತೆ. ಒಂದೇ ಸಮ ನೀವು ತೊಗೋಬೇಕಾಗುತ್ತೆ. ನೀವು ಬೇಕಂದರೆ ಬ್ಲೌಸನ್ನು ಕೂಡ ನೀವು ಶೋಲ್ಡರ್ ಪಟ್ಟಿ ಇಷ್ಟೇ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಎಕ್ಸ್ಟ್ರಾ ಇದ್ದರೆ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ಉದ್ದ ತುಂಡ ಇತ್ತು ಅಂತ ಅಂದರೆ ಶೋಲ್ಡರ್ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನು ಮೊದಲೇ ಹೇಳಿದೆ, ನಾನಿಲ್ಲಿ ನೆಕ್ಗೆ ನಾನಿಲ್ಲಿ ಚಿಕ್ಕದು ನಾನು ಲೇಸ್ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಇಲ್ಲಿ ಲೇಸ್ ಆ್ಯಡ್ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಕ್ರಿಯೇಟಿವಿಟಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಒಂದು ಸ್ವಲ್ಪ ಈ ರೀತಿ ಚಿಕ್ಕ ಲೇಸ್ ಆ್ಯಡ್ ಮಾಡಬೇಕಾದ್ರೆ ಏನು ಮಾಡಿ, ಸ್ವಲ್ಪ ಪ್ಲೇಸ್ ಬಿಟ್ಟು ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಸ್ವಲ್ಪ ತುದಿಲಿ ಒಂದು ಸ್ವಲ್ಪ ನೋಡ್ತಿರ್ಬೋದು ನೀವು. ಡೈರೆಕ್ಟಾಗಿ ನಾನು ತುದಿಗೆ ಅಟ್ಯಾಚ್ ಮಾಡ್ತಾಯಿಲ್ಲ, ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀನಿ. ಅಂದರೆ 1/2 ಇಂಚ್ ಮಾತ್ರ ಬಿಟ್ಟು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ಅದು ಪೈಪಿಂಗ್ ಅಟ್ಯಾಚ್ ಮಾಡಿರೋ ರೀತಿ ಕಾಣಿಸುತ್ತೆ. ಒಂದು ಸ್ವಲ್ಪ ಡಿಸೈನಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ತುದಿಗೆ ಅಟ್ಯಾಚ್ ಮಾಡ್ತಾಯಿಲ್ಲ. ಇದು ಸಣ್ಣ ಲೇಸು ನಾವೇನಾದರೂ ಅಟ್ಯಾಚ್ ಮಾಡಬೇಕಾದ್ರೆ ಈ ರೀತಿ ನೀವು ಟ್ರಿಕ್ಸ್ನ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಲೇಸು ಕೂಡ ಅಟ್ಯಾಚ್ ಮಾಡಾಗಿದೆ, ಫ್ರಂಟು ಮತ್ತು ಬ್ಯಾಕು ಎರಡಕ್ಕೂ ಕೂಡ. ಇಲ್ಲಿ ನಾನು ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡಿಲ್ಲ, ನಾನು ಇನ್ನು ಕೆಳಗಡೆ ಸೈಡು ಫ್ರಂಟು ಮತ್ತು ಬ್ಯಾಕು ಎರಡರಲ್ಲೂ ಕೂಡ ನಾನು ಫಿನಿಶಿಂಗ್ ಕೊಟ್ಟಿಲ್ಲ. ಕೆಳಗಡೆ ಸೈಡು ಸೊಂಟದ ಭಾಗದಲ್ಲಿ ಇದನ್ನು ಲಾಸ್ಟಲ್ಲಿ ಕೊಡ್ತೀನಿ. ಇವಾಗ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊಂಡಿರುವಂಥ ಸ್ಲೀವ್ಸ್ನ ನಾನು ಇವಾಗ ಯಾವ ರೀತಿ ಪಫ್ ಸ್ಲೀವ್ಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ, ನಾನು 4 ಇಂಚಿಗೆ ನಾನಿಲ್ಲಿ ಮಾರ್ಕಿಂಗ್ ಮಾಡಿದ್ನಲ್ವ, ಎಲ್ಲ ಕಡೆ ಚಿಕ್ಕದಾಗಿ ಕಟ್ ಕೊಟ್ಬಿಟ್ಟು ನಾನಿಲ್ಲಿ ಗುರುತು ಮಾಡ್ಕೋತಾ ಇದ್ದೀನಿ. ಮತ್ತು ಇದು ಲೇಸ್ ಉಂಟು ನೋಡಿ, ಒಂದು ಸೈಡು ನಾವು ಸ್ಟಾರ್ಟಿಂಗಲ್ಲೇ ಕಟ್ಟಿಂಗ್ ಮಾಡಿಟ್ಟಿದ್ವಿ. ಈ ಲೇಸ್ನ ನೀಟಾಗಿ ಅಂತ ಎಕ್ಸ್ಟ್ರಾ ಏನಾದರೂ ಇದ್ದರೆ ಇಲ್ಲಿ ಫ್ಯಾಬ್ರಿಕ್ಕು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ತುದಿ ನಾನು ಇಲ್ಲಿ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಮತ್ತು ಈ ಲೇಸ್ನ 2 ಪಾರ್ಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಅಂದರೆ 2 ಸ್ಲೀವ್ಸ್ಗೂ ಕೂಡ ಈ ಲೇಸ್ ಅಟ್ಯಾಚ್ ಮಾಡೋದ್ರಿಂದ 2 ಪಾರ್ಟಾಗಿ ನಾವು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಸೇಮ್ ಅದೇ ಸೈಜ್ ಆಗಿರುವಂಥ ಲೈನಿಂಗ್ ಪೀಸ್ನ ತೊಗೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಸೈಜು ಲೇಸ್ ಒಂದು ಬಾರ್ಡರ್ ಯಾವ ಸೈಜ್ ಇದೆ ಅದೇ ಸೈಜಲ್ಲಿ ನಾನು ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ. ಲೈನಿಂಗ್ ಪೀಸ್ ತೊಗೊಂಡು 2 ಬಾರ್ಡರ್ಗೂ ಕೂಡ ಈ ರೀತಿ ಉಲ್ಟಾ ಇಡಬೇಕು. ಲೇಸ್ನ ಸೀದಾ ಇಡೋಕ್ಕೆ ಹೋಗಬೇಡಿ, ಉಲ್ಟಾ ಇಟ್ಟು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತು ಸೇಮ್ ಅದೇ ಸೈಜ್ಗೆ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಂದಿದೆ. ನೋಡಿ, ಈ ರೀತಿ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. 2 ಸ್ಲೀವ್ಸ್ದು ಇದು ನಾನು ಒಂದೇ ಸರಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ಈ ರೀತಿ ಮತ್ತೊಂದು ಹೊಲಿಗೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಮತ್ತೊಂದು ಹೊಲಿಗೆ ಹಾಕ್ಕೋಬೇಕು. ನಂತರ ಈ ರೀತಿ ಒಳಗಡೆ ಸೈಡು ಮತ್ತೊಂದು ಸರಿ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತೊಂದು ಹೊಲಿಗೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಮತ್ತೊಂದು ಹೊಲಿಗೆನ ಹಾಕೋಬೇಕು. ಮತ್ತು ಎಕ್ಸ್ಟ್ರಾ ಏನಾದರೂ ಲೈನಿಂಗ್ ಪೀಸು ಹೊರಗಡೆ ಬಂದರೆ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಬಿಡಿ. ಸೇಮ್ ಇದೇ ರೀತಿ 2 ಬಾರ್ಡರ್ನು ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ ನಾವು. ಇದು ನೀವು ಸ್ವಲ್ಪ ದೊಡ್ಡದಾಗಿದ್ರೂ ನೀವು ಬಾರ್ಡರು ಇದೇ ಮೆಥಡಲ್ಲಿ ಸ್ಟಿಚಿಂಗ್ ಮಾಡ್ಕೋಬೋದು. ಸ್ವಲ್ಪ ಚಿಕ್ಕದಾಗಿದ್ರೂ ಕೂಡ ನೀವು ಚಿಕ್ಕ ಪಟ್ಟಿ ಕೊಡ್ತೀವಿ, ನೀವು ಚಿಕ್ಕದು ಬಾರ್ಡರು ಸೀರೆ ಬಾರ್ಡರು ತುಂಬ ಚಿಕ್ಕದು ಅಂದ್ರೂ ಕೂಡ ಇದೇ ಮೆಥಡಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ಈ ರೀತಿ 2 ಬಾರ್ಡರ್ನು ಕೂಡ ಫಿನಿಶಿಂಗ್ ಆಗಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ಮತ್ತೊಂದು ಸರಿ ಅಳತೆ ನೋಡಿ. 7.5 ಇಂಚು ವಿಡ್ತ್ ಇದೆ, ಸ್ಲೀವ್ಸ್ ರೌಂಡ್ ಇದೆ, ಮತ್ತು ಎಕ್ಸ್ಟ್ರಾ 2 ಇಂಚು ಮಾರ್ಜಿನು. ಈ ರೀತಿ ನಾವು 2 ಕಡೆ ಲೇಸ್ನ ಬಾರ್ಡರ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಸ್ಲೀವ್ಸಲ್ಲಿ ಈ ರೀತಿ ಇಟ್ಕೊಳ್ಳಿ, ಈ ರೀತಿ ಉಲ್ಟಾ ನೋಡಿ, ಇದನ್ನು ಈ ರೀತಿ ಸೀದಾ ಇಟ್ಕೋಬೇಕು. ಮತ್ತು ಸ್ಲೀವ್ಸನ್ನ ಈ ರೀತಿ ಇಟ್ಕೋಬೇಕು. ನೋಡಿ, ಈ ರೀತಿ ಇಟ್ಕೋಬೇಕು.
ಮತ್ತು ಈ ಕಡೆ ಸೈಡ್ 5 ಇಂಚು ಮತ್ತು ಆ ಕಡೆ ಸೈಡ್ 5 ಇಂಚು ಈ ರೀತಿ ಮಾರ್ಜಿನಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಈ 5 ಇಂಚನ್ನ ಮಾರ್ಕಿಂಗ್ ಮಾಡಿದ್ದೀವಿ ನೋಡಿ, ಆ ಪಾಯಿಂಟಿಂದ 5 ಇಂಚು ಆ ಕಡೆ ಈ ಕಡೆ ಸೈಡು, ಅಲ್ಲಿಂದ ಈಗ ಈ ಮಧ್ಯದಲ್ಲಿ 10 ಇಂಚು ಮಾತ್ರ ನಾವು ಹೀಗೆ ಚಿಕ್ಕ ಚಿಕ್ಕದಾಗಿ ಫ್ರಿಲ್ ಕೊಡಬೇಕಾಗುತ್ತೆ. ಸಣ್ಣ ಸಣ್ಣದಾಗಿ ನಾವಿಲ್ಲಿ ಪ್ಲೇಟ್ಸ್ ಕೊಡಬೇಕಾಗುತ್ತೆ. ನಿಮ್ಗೆ ಏನಾದರೂ ಒಂದು ಸ್ವಲ್ಪ ದೊಡ್ಡದಾಗಿ ಪ್ಲೇಟ್ಸ್ ಬೇಕು ಅಂದ್ರೂ ಕೂಡ ಕೊಟ್ಕೋಬೋದು. ನಾನಿಲ್ಲಿ 10 ಇಂಚಿಗೆ ಮಾತ್ರ ಕೊಡ್ತಾಯಿದ್ದೀನಿ. ನಾನಿಲ್ಲಿ 2 ಕಡೆ ಸೈಡು ಅಂದರೆ 5 ಇಂಚಿಗೆ, ಯಾಕಂದರೆ 7.5 ಅಂದರೆ 7.5 ಇಂಚು ತೋಳಿನ ಅಗಲ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ 5 ಇಂಚು ಕೊಡ್ತಾಯಿದ್ದೀನಿ 2 ಕಡೆ ಸೈಡು. ನೋಡಿ ಹೀಗೆ. ಮತ್ತು ಇನ್ನೊಂದು ಸೈಡ್ ಇರುತ್ತೆ ನೋಡಿ, ಅದನ್ನು ಈ ರೀತಿ ಇಟ್ಟು ಒಳಗಡೆ ಸೈಡು ಸ್ಟಿಚಿಂಗ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಫಿನಿಶಿಂಗಾಗಿ ಮತ್ತೊಂದು ಇಲ್ಲಿ ಹೊಲಿಗೆ ಹಾಕೊಳ್ಳೋಣ. ಈ ರೀತಿ ಹೊಲಿಗೆ ಹಾಕೊಳ್ಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಮತ್ತು ಇವಾಗ ತುಂಬ ಈಸಿ ಆಗುತ್ತೆ. ಇದನ್ನು ಕರೆಕ್ಟಾಗಿ ಈ ರೀತಿ ಒಂದೇ ಸರಿ ಫೋಲ್ಡಿಂಗ್ ಮಾಡಿಬಿಟ್ಟು ಒಳಗಡೆ ಸೈಡ್ ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ರೀತಿ ಒಂದು ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಕಂಪ್ಲೀಟ್ ಆಗಿದೆ. ಸ್ಲೀವ್ಸ್ನ ಈ ರೀತಿ ಪಫ್ ಸ್ಲೀವ್ಸ್ನ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೋದು. ಪ್ಲೇಟ್ಸ್ ನಾನು ಮೊದಲೇ ಹೇಳಿದೆ, ನಿಮ್ಗೇನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ತೊಗೋಬೋದು. ದೊಡ್ಡದಾಗಿ ಬೇಕು ಅಂದರೂ ಕೂಡ ತುಂಬ ಒಂದು ಅರ್ಧ ಇಂಚು ನೀವು ಪ್ಲೇಟ್ಸ್ ಬೇಕು ಅಂದ್ರೂ ಕೂಡ ನೀವು ಇದೇ ಮೆಥಡಲ್ಲಿ ಸ್ಟಿಚಿಂಗ್ ಮಾಡ್ಕೋಬೋದು, ಅಂದರೆ ಫುಗ್ಗಾಗಿ. ನೋಡಿ ಇಲ್ಲಿ ನಾನು ತುಂಬ ಸಣ್ಣದಾಗಿ ಕೊಡ್ತಾಯಿದ್ದೀನಿ. ಸೇಮ್ ಅದೇ ಅಳತೆ ಕೆಳಗಡೆ ಸೈಡು ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಿ ನಾವು 10 ಇಂಚಲ್ಲಿ, ಅದೇ ಸೇಮ್ ಇದೇ ರೀತಿ ಮೇಲ್ಗಡೆ ಸೈಡು ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕಂಪ್ಲೀಟ್ ಆಗಿದೆ. ನೋಡಿ ಈ ರೀತಿ ಬಂದಿದೆ. ಇವಾಗ ಬ್ಲೌಸ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ಮೊದಲೇ ನಾನು ಇಲ್ಲಿ ಸೆಂಟರಲ್ಲಿ ಮಾರ್ಕಿಂಗ್ ಮಾಡಿದೆ, ಅಂದರೆ ಚಿಕ್ಕದಾಗಿ ಕಟ್ ಕೊಟ್ಟಿದೆ. ಆ ಕಟ್ನ ಸೆಂಟರ್ಗೆ ಇಟ್ಬಿಟ್ಟು ಈ ರೀತಿ ಅಳತೆ ತಗೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೀವೇನಾದರೂ ಸ್ಟಿಚಿಂಗ್ ಮಾಡಬೇಕಾದ್ರೆ ಏನಾದರೂ ಒಂದು ಪ್ಲೇಟ್ಸ್ ಸಣ್ಣದು ಪ್ಲೇಟ್ಸ್ ಕೊಟ್ಟಿದ್ದೀವಿ ನೋಡಿ, ಆ ನೆರಿಗೆನ ಅದನ್ನೇನಾದ್ರು ನೀವು ಜಾಸ್ತಿ ತೊಗೊಬಿಟ್ಟಿದ್ರೆ ಇಲ್ಲಿ ಸಾಲ್ಟೇಜ್ ಆದರೆ ಆ ನೆರಿಗೆನ ಬಿಚ್ಚಿ ನೀವು ಕರೆಕ್ಟಾಗಿ ಮಾಡ್ಕೋಬೋದು. ಆಲ್ಮೋಸ್ಟು ಎಕ್ಸ್ಟ್ರಾ ಬರಲ್ಲ ಅಥವಾ ಕಡಿಮೆನೂ ಆಗಲ್ಲ. ಈ ಮೆಥಡಲ್ಲಿ ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ, ಅಕಸ್ಮಾತ್ ಏನಾದರೂ ಬಿಗಿನರ್ಸ್ ಆಗಿ ನೀವೇನಾದರೂ ಈ ರೀತಿ ಸಾಲ್ಟೇಜ್ ಆಯಿತು ಅಂತಂದರೆ 1-2 ನೆರಿಗೆನ ಬಿಚ್ಚಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ ಕಂಪ್ಲೀಟ್ ಆಗಿದೆ. ಪಫ್ ಸ್ಲೀವ್ಸು ತುಂಬ ಈಸಿ ಮೆಥಡಲ್ಲಿ ತುಂಬ ನಿಧಾನವಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೋಡಿ ಸೇಮ್ ಇದೇ ರೀತಿ ಮತ್ತೊಂದು ಕಡೆ ಸ್ಲೀವ್ಸ್ಗೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಒಂದು ಸ್ಲೀವ್ಸ್ ಮಾತ್ರ ತೋರಿಸಿದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಈ ಕಡೆ ಸೈಡು ಕೂಡ ಕಂಪ್ಲೀಟ್ ಈ ರೀತಿ ಆಗಿದೆ. ಇವಾಗ ಸೆಂಟರಲ್ಲಿ ಇಲ್ಲಿ ನೋಡ್ಕೋಬೇಕು. ಈ ಅಳತೆ ಬ್ಲೌಸ್ ಇಟ್ಟು ಕರೆಕ್ಟಾಗಿ ಇವಾಗ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು. ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ಅದು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ. ಇಲ್ಲಿ ಬ್ಯಾಕ್ ಸೈಡ್ ಕರೆಕ್ಟಾಗಿ ಬಂದಿದೆ. ಮತ್ತು ನೋಡಿ ಇಲ್ಲೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ ಈ ರೀತಿ ಇಷ್ಟು ಎಕ್ಸ್ಟ್ರಾ ಇದೆ, ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಪಾರ್ಟಲ್ಲಿ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಬಂದಿದೆ, ಬ್ಯಾಕ್ ಸೈಡಲ್ಲಿ ಕರೆಕ್ಟಾಗಿ ಬಂದಿದೆ. ಸೊ ಫಸ್ಟು ನಾವಿಲ್ಲಿ ನೋಡಿ ಈ ಕಡೆ ಸೈಡು ಎಕ್ಸ್ಟ್ರಾ ಬಂದಿದೆ ಮತ್ತು ಈ ಕಡೆ ಸೈಡು ಎಕ್ಸ್ಟ್ರಾ ಬಂದಿದೆ. ಅದನ್ನು ಸ್ಟ್ರೈಟ್ ಲೈನ್ ಬರಲ್ಲ ಅಂತ ತುಂಬ ಜನ ಕೇಳ್ತೀರಾ ನೀವು. ಈ ಮೆಥಡಲ್ಲಿ ನೀವು ಒಂದು ಅಳತೆ ತೊಗೊಂಡು ಈ ಮೆಥಡಲ್ಲಿ ಸೆಂಟರ್ಗೆ ಇಡಬೇಕು. ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಕರೆಕ್ಟಾಗಿ ಇಟ್ಕೋಬೇಕು. ಈ ರೀತಿ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಸಮನಾಗಿ ಬರಬೇಕು. ಈ ರೀತಿ ಮಧ್ಯದಲ್ಲಿ ಗುಂಡ್ಪಿನ ಹಾಕೋಬಿಡಿ. ಈ ರೀತಿ ಗುಂಡ್ಪಿನ ಹಾಕೋಬಿಟ್ಟು ಹೀಗೆ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಸೆಂಟರಲ್ಲಿ ಬರಬೇಕು. ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಸೈಡಲ್ಲಿ ಎಕ್ಸ್ಟ್ರಾ ನೋಡಿ ಫ್ರಂಟ್ ಪಾರ್ಟಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಂತು, ಅದನ್ನು ಕಟ್ಟಿಂಗ್ ಮಾಡಿಬಿಡ್ಬೇಕಾಗುತ್ತೆ. ಈ ರೀತಿ ಕಟ್ಟಿಂಗ್ ಮಾಡಿ ಈ ಮೆಥಡಲ್ಲಿ ನೀವು ಸ್ಟಿಚಿಂಗ್ ಮಾಡೋದ್ರಿಂದ ತುಂಬ ಜನ ಹೇಳ್ತಾರೆ ಸ್ಟ್ರೈಟ್ ಲೈನ್ ಬರಲ್ಲ, ಸೈಡಲ್ಲಿ ಸ್ಟ್ರೈಟ್ ಲೈನ್ ಬರಲ್ಲ ಅಂತೇಳಿ. ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ಕಟ್ಟಿಂಗು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಏನಾದರೂ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಟಿರಲ್ಲ ನೀವು ಅಂತ ಅಂದರೆ ಸ್ಟ್ರೈಟ್ ಲೈನ್ ಬರಲ್ಲ. ಕಟ್ಟಿಂಗ್ ತುಂಬ ಇಂಪಾರ್ಟೆಂಟು. ಸ್ಟ್ರೈಟ್ ಲೈನ್ ನೀವು ಸ್ಟಿಚಿಂಗ್ ಮಾಡಬೇಕು ಅಂದರೆ ಸೈಡಲ್ಲಿ ನೋಡಿ. ನಾನು ಇವಾಗ ಗುಂಡ್ಪಿನೇ ಬಿಚ್ಚಿದ್ದೀನಿ ನೋಡಿ. ಇಲ್ಲಿಗೆ ನಾನು ಇವಾಗ ಫಿನಿಶಿಂಗ್ ಕೊಟ್ಟಿಲ್ಲ. ನಾನಿಲ್ಲಿ ಸೈಡಲ್ಲಿ ಫಸ್ಟು ನಾನು ಪಟ್ಟಿ ಕೊಡ್ತೀನಿ. ಇವಾಗ ಪಟ್ಟಿ ಉದ್ದವಾಗಿ ನಾನಿಲ್ಲಿ 1.5 ಇಂಚು ವಿಡ್ತಲ್ಲಿ ತೊಗೊಂಡು ಉದ್ದವಾಗಿ ಪಟ್ಟಿನ ನಾನಿಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡು ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಇವಾಗ ಡೈರೆಕ್ಟಾಗಿ ಈ ರೀತಿ
ಮೇಲ್ಗಡೆ ಇಟ್ಟು ಬ್ಲೌಸ್ ಪೀಸ್ ಮೇಲ್ಗಡೆ ಸೈಡಲ್ಲಿಟ್ಟು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಅಲ್ಲಲ್ಲಿ ಟಕ್ಸಿದೆ ನೋಡಿ, ಆ ಭಾಗದಲ್ಲಿ ಸಣ್ಣ ಸಣ್ಣದಾಗಿ ನೆರಿಗೆ ಕೊಡ್ತಾ ಹೋಗಬೇಕು. ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ ಕೊಡಿ, ತುಂಬ ಸಣ್ಣದಾಗಿ. ಸೈಡಲ್ಲಿ ಕೊಡೋಕೆ ಹೋಗಬೇಡಿ, ಎಲ್ಲಿ ಟಕ್ಸಿದೆ ಅಲ್ಲಿ ಮಾತ್ರ ಕೊಡಬೇಕಾಗುತ್ತೆ. ಇವಾಗ ಒಳಗಡೆ ಸೈಡಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಮತ್ತೊಂದು ಹೊಲಿಗೆ ಹಾಕೋಬೇಕು. ಬೇಕಂದರೆ ನೀವು ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಕೊಡ್ತೀವಿ ನೀವು ಅಂತಂದರೆ ಬೇಕಂದರೆ ನೀವು ಕೆಳಗಡೆ ಭಾಗದಲ್ಲಿ ಹೆಮ್ಮಿಂಗ್ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇರಲ್ಲ. ನೋಡಿ ಹೀಗೆ ಸ್ಟಿಚಿಂಗ್ ಮಾಡ್ಕೋಬೇಕು. ಏಕೆಂದರೆ ಇಲ್ಲಿ ಯೋಕ್ ಪಟ್ಟಿ ಬಂದಿಲ್ಲ ಅಂದರೆ ಒಂದು ಬ್ಲೌಸ್ ಬೆಲ್ಟು ಇಲ್ಲದೇ ಇರೋದು ಕಾರಣದಿಂದ ಈ ರೀತಿ ನೀವು ಪಟ್ಟಿ ಕೊಟ್ಟು ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಕೂಡ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಕಸ್ಮಾತ್ ಏನಾದರೂ ಬ್ಲೌಸ್ ಬೆಲ್ಟ್ ಇಲ್ಲ ಅಂತ ಅಂದರೆ ಈ ಮೆಥಡಲ್ಲಿ ನೀವು ಫಾಲೋ ಮಾಡಬೇಕಾಗುತ್ತೆ. ಇದರಿಂದ ಬ್ಲೌಸು ಕೂಡ ಚೆನ್ನಾಗಿ ಕೂರುತ್ತೆ. ನೋಡಿ ಇವಾಗ ಫಿನಿಶಿಂಗಾಗಿ ನಾನು ಸೈಡಲ್ಲಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಗಮನಿಸಿರ್ಬೋದು, ನಾನು ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಿರಲಿಲ್ಲ. ಫಸ್ಟು ಪಟ್ಟಿ ಕೊಟ್ಬಿಟ್ಟು ನಂತರ ಇಲ್ಲಿ ಫಿನಿಶಿಂಗಾಗಿ ಇಲ್ಲಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಸೇಮ್ ಎರಡು ಕಡೆ ಸೇಮ್ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತೊಂದು ಕಡೆಯಲ್ಲೂ ಕೂಡ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಹೀಗೆ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಇವಾಗ ನಾವು ನಮ್ಮ ಒಂದು ಬ್ಲೌಸ್ ಅಳತೆ ಯಾವ ರೀತಿ ಇದೆ ಅದ್ರ ಪ್ರಕಾರ ನಾವು ಮೆಜರ್ಮೆಂಟ್ ತಗೊಂಡು ಈ ಫೈನಲ್ ಸ್ಟಿಚಿಂಗ್ ಕೊಡೋದ್ರಿಂದ, ಫೈನಲಾಗಿ ನಾವು ಫಿಟ್ಟಿಂಗ್ ಕೊಡೋದ್ರಿಂದ ಸ್ಟ್ರೈಟ್ ಲೈನು ಆಟೋಮೆಟಿಕ್ಕಾಗಿ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ನೋಡಿ ಸ್ಲೀವ್ಸ್ ರೌಂಡು 7.5 ಇದೆ. ಆಲ್ಮೋಸ್ಟ್ ಬ್ಲೌಸಲ್ಲಿ ಇಷ್ಟೊಂದು ಬರಲ್ಲ, ಬಟ್ ಅಳತೆ ಬ್ಲೌಸ್ ಪ್ರಕಾರ ಇದರಲ್ಲಿ ಬಂದಿದೆ. ಇಲ್ಲಾಂದರೆ 7 ಇಂಚ್ ಅಥವಾ 6.5 ಇಂಚ್ ಬರುತ್ತೆ. ಮತ್ತು ಚೆಸ್ಟು 9.5D. ಮತ್ತು ಇಲ್ಲಿ ಈ ಅಳತೆ ಬ್ಲೌಸ್ ಎಷ್ಟಿದೆ ಅಷ್ಟು ನಾನು ಈ ರೀತಿ ಅಳತೆ ತೊಗೊಂಡು ನಾನು ಇಡ್ತಾಯಿದ್ದೀನಿ. ನಿಮ್ಮ ಒಂದು ಅಳತೆ ಬ್ಲೌಸ್ ಪ್ರಕಾರ ನೀವು ಈ ಮೆಥಡಲ್ಲೇ ನೀವು ಕಾಪಿ ಮಾಡ್ಬೋದು. ಯಾವ ರೀತಿ ನಾನು ಅಳತೆ ತೊಗೊಂಡಿದ್ದೀನಿ ನಾನು ಅದೇ ರೀತಿ ನೀವು ಅಳತೆ ತೊಗೊಂಡು ನಿಮ್ಮ ಅಳತೆ ಬ್ಲೌಸ್ ಪ್ರಕಾರ ನೀವು ಹೀಗೆ ಸ್ಟಿಚಿಂಗ್ ಮಾಡ್ಕೋಬೋದು. ನಾನಿಲ್ಲಿ ಪಕ್ಕದಲ್ಲಿ 2 ಇಂಚು 2 ಅಥವಾ 3 ನಾನಿಲ್ಲಿ ಹೊಲಿಗೆ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಎಕ್ಸ್ಟ್ರಾನೂ ಕೂಡ ಹಾಕೋಬೋದು. ಸೇಮ್ ಇದೇ ರೀತಿ ಮತ್ತೊಂದು ಕಡೆಯಲ್ಲೂ ಕೂಡ ಆಲ್ಟ್ರೇಷನ್ ಮಾಡ್ಕೊಳ್ಳಿ. ವಿಡಿಯೋ ತುಂಬ ಲಾಂಗ್ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಸೈಡ್ ಮಾತ್ರ ನಾನು ಫಿನಿಶಿಂಗ್ ತೋರಿಸಿದ್ದೀನಿ. ನೋಡಿ ಇಲ್ಲಿ ನನಗೆ ಗುಂಪಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ಬೋದು ಸೈಡು ಕೂಡ ತುಂಬ ಸ್ಟ್ರೈಟ್ ಲೈನೇ ಬಂದಿದೆ, ಯಾವುದೇ ರೀತಿ. ನೋಡಿ ಹೀಗೆ ನೋಡಿ ಕಂಪ್ಲೀಟಾಗಿ ಕರೆಕ್ಟಾಗಿ ಬಂದಿದೆ. ಮತ್ತೊಂದು ಸರಿ ನೀವು ಅಳತೆ ಬ್ಲೌಸ್ ಇಟ್ಟು ನೀವು ಕರೆಕ್ಟಾಗಿ ಈ ರೀತಿ ಬ್ಯಾಕ್ ಸೈಡಲ್ಲಿ ನೀವು ಇಲ್ಲಿ ಹುಕ್ ಹಾಕ್ಬಿಟ್ಟು ಕರೆಕ್ಟಾಗಿ ನೀವು ನೋಡ್ಬೋದು. ಬ್ಲೌಸ್ ಉದ್ದಾಗಿರ್ಬೋದು ಮತ್ತು ಬ್ಲೌಸ್ ಅಗಲಾಗಿರ್ಬೋದು. ನೋಡಿ ಸೊಂಟದ ಭಾಗದಲ್ಲೂ ಕೂಡ ಕರೆಕ್ಟಾಗಿದೆ ಅಳತೆ, ಮತ್ತು ಉದ್ದನೂ ಕೂಡ ನೋಡಿ ಕರೆಕ್ಟಾಗಿದೆ. ಮತ್ತು ಇಲ್ಲಿ 2 ಇಂಚು ಎಕ್ಸ್ಟ್ರಾ ಬಂದಿದೆ, ಯಾಕಂದರೆ ಫುಗ್ಗ ಬ್ಲೌಸ್ಗೆ ನಾವು 2 ಇಂಚು ಎಕ್ಸ್ಟ್ರಾ ಇಡಲೇಬೇಕು. ಆವಾಗ ಫುಗ್ಗ ಬರುತ್ತೆ, ಇಲ್ಲಾಂದರೆ ಫುಗ್ಗ ಬರಲ್ಲ ಅದು. ಅದಕ್ಕೋಸ್ಕರ ನೋಡಿ ಫ್ರಂಟ್ ಪಾರ್ಟಲ್ಲೂ ಕೂಡ ಈ ಭಾಗ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ, ಅದು ಕೂಡ ಕರೆಕ್ಟಾಗಿದೆ. ಈ ರೀತಿ ನೀವು ಚೆಕ್ಕಿಂಗ್ ಮಾಡ್ಕೋಬೋದು. ನೋಡಿ ಫುಲ್ ಬ್ಲೌಸ್ ನಾನು ಕಟ್ಟಿಂಗ್ ಮಾಡಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ 2 ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಕಟ್ಟಿಂಗ್ ವೀಡಿಯೋ ನೀವೇನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೋಗಿ ನೀವು ನೋಡ್ಬೋದು. ಇದು ಗುಂಪಿನೂ ಕೂಡ ನಾನು ಕರೆಕ್ಟಾಗಿ ಹಾಕ್ತೀನಿ. ನಾನಿಲ್ಲಿ ಸ್ವಲ್ಪ ತೇಡ ಆಗಿತ್ತು. ನೋಡಿ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೆಲ್ಪ್ಫುಲ್ ಆಗಿದೆ ಅನಿಸಿದರೆ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ಏನಾದರೂ ನೀವು ವಿಸಿಟ್ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಕಮೆಂಟ್ಸಲ್ಲಿ ಯಾವುದೇ ರೀತಿ ನಿಮಗೆ ಡೌಟ್ ಇದ್ರೂ ಕೂಡ ಕೇಳ್ಬೋದು. ಫುಲ್ ಬ್ಲೌಸು ನಾನು ಐರನ್ನು ಕೂಡ ಮಾಡಿಲ್ಲ, ಫಿನಿಶಿಂಗು ತುಂಬ ಚೆನ್ನಾಗಿ ಬಂದಿದೆ. ಫ್ರಂಟ್ ಮಾತ್ರ ನಾನು ಇಲ್ಲಿ ಕಪ್ಸ್ ಆ್ಯಡ್ ಮಾಡಿದ್ದೀನಿ, ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು